ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಜಿಲ್ಲಾ ಪಶುವೈದ್ಯಕೀಯ ಪಾಲಿಕ್ಲಿನಿಕ್ನಲ್ಲಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಡಾಕ್ಟರ್ ಕ್ಯಾಪ್ಟನ್ CP ತಿಮ್ಮಯ್ಯ ಅವರು. ನಮಸ್ಕಾರ ಡಾಕ್ಟರ್ ತಿಮ್ಮಯ್ಯ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈ ಆಡು ಮತ್ತು ಕುರಿ ಸಾಕಾಣಿಕೆ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೈನುಗಾರಿಕೆ ಅಂತ ಹೇಳೋದು ಮಾನವನ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ. ಯಾವುದೇ ಒಂದು ವೃತ್ತಿ ಇರಲಿ, ವ್ಯವಸಾಯವಿರಲಿ, ಹೈನುಗಾರಿಕೆ ನಮಗೆ ಜೊತೆಯಲ್ಲಿ ಇರಲೇಬೇಕಾಗುತ್ತೆ. ಅದರಲ್ಲೂ ಹಸು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಕುರಿ ಆಡು ಸಾಕಾಣಿಕೆ, ಹಂದಿ ಸಾಕಾಣಿಕೆ, ನಾಯಿ ಸಾಕಾಣಿಕೆ, ಇವೆಲ್ಲ ಮನುಷ್ಯನಿಗೆ ಅವಿಭಾಜ್ಯವಾದಂಥ ಒಂದು ಅಂಗ. ಅದರಲ್ಲೂ ಕೃಷಿ ಮಾಡುವ ರೈತರಿಗಂತೂ ಹೈನುಗಾರಿಕೆ ಬಹಳವಾಗಿ ಮಹತ್ವ ಇದ್ದೇ ಇದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಆದರೆ ಕೆಲವು ವರ್ಷಗಳಿಂದ ಈ ಹೈನುಗಾರಿಕೆ ಬಗ್ಗೆ ಜನರಿಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಬಂದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ರೈತರೆಲ್ಲರೂ ಈಗ ಹೈನುಗಾರಿಕೆ ಬಗ್ಗೆ ಒಲವು ತೋರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಸಾವಯವ ಕೃಷಿ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇರೋದ್ರಿಂದ ಹೈನುಗಾರಿಕೆ ಅದಕ್ಕೆ ಬೇಕೇ ಬೇಕು ಅಂತ ರೈತರಿಗೂ ಈಗ ಅದಕ್ಕೆ ಮನವರಿಕೆ ಆಗಿದೆ. ಅದರಿಂದ ನಾವು ರೈತರಲ್ಲಿ ಈಗ ಹೈನುಗಾರಿಕೆ ಬಗ್ಗೆ ಹೆಚ್ಚು ಒಲವು ಕಾಣ್ತಾ ಇದ್ದೀವಿ. ಇಂದಿನ ದಿನ ನಾನು ಹೇಳ್ಬೇಕಂತ ಹೇಳಿದ್ರೆ ಈ ಆಡು ಕುರಿ ಸಾಕಾಣಿಕೆನೂ ಬಹಳ ಒಂದು ಉತ್ತಮವಾದ ಹವ್ಯಾಸ ಅಥವಾ ಒಂದು ಹೈನುಗಾರಿಕೆ ಒಂದು ಅವಿಭಾಜ್ಯ ಅಂಗ. ಯಾಕೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಇವತ್ತು ಈ ಮಾಂಸಾಹಾರಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಸೊ ಇದು ರೈತರಿಗೆ ಒಂದು ವರದಾನ. ಯಾಕೆಂತ ಹೇಳಿದ್ರೆ ಆಡು ಕುರಿ ಸಾಕುವವರಿಗೆ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಆಗಲೇಬೇಕು. ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕೃಷಿ ಉತ್ಪನ್ನಗಳಿಗೂ ಬೇಡಿಕೆ ಕಮ್ಮಿನೂ ಆಗುತ್ತೆ, ಜಾಸ್ತಿನೂ ಆಗುತ್ತೆ. ಆದರೆ ಹೈನುಗಾರಿಕೆಯ ಉತ್ಪನ್ನಗಳಾದಂಥ ಮಾಂಸವಿರಲಿ, ಮೊಟ್ಟೆ ಇರಲಿ, ಹಾಲಿರಲಿ, ಇದಕ್ಕೆ ಯಾವತ್ತೂ ಬೇಡಿಕೆ ಕಮ್ಮಿಯಾಗಿರಲಿಲ್ಲ, ಯಾವತ್ತೂ ಕಮ್ಮಿ ಆಗೋದೂ ಇಲ್ಲ. ಇದಂತೂ ಖಂಡಿತ. ಯಾಕೆಂತ ಹೇಳಿದ್ರೆ ತಾವೆಲ್ಲ ನೋಡಿರ್ಬೋದು, ಜೀವನದಲ್ಲಿ ಯಾವತ್ತೂ ಮೊಟ್ಟೆನೋ ಮಾಂಸನೋ ತೆಗೆದು ರೋಡಲ್ಲಿ ಬಿಸಾಕಿರೋದು ನೋಡಿಲ್ಲ. ನಾವು ಟೊಮೆಟೊ, ಕುಂಬಳಕಾಯಿ ಎಲ್ಲ ನಮ್ಮ ವ್ಯವಸಾಯ ಉತ್ಪನ್ನಗಳನ್ನ ಬಿಸಾಕಿರೋದನ್ನೋ ಟಿವಿಗಳಲ್ಲಿ ನೋಡಿದ್ದೀವಿ. ಅಂದರೆ ರೈತರಿಗೆ ಎಲ್ಲೋ ಒಂದು ಕಡೆ ಆದಾಯ ಬರುತ್ತೆ ಮತ್ತು ಆದಾಯ ಹೊರಟೋಗುತ್ತೆ. ಆದರೆ ಈ ಹೈನುಗಾರಿಕೆಯಲ್ಲಿ ಮಾತ್ರ ಆದಾಯ ಖಂಡಿತವಾಗಿ ಬರುತ್ತೆ. ಅದರಿಂದ ನಾನು ರೈತರಿಗೆಲ್ಲ ಹೇಳೋದು ಏನಂತ ಹೇಳಿದ್ರೆ, ಆಡು ಕುರಿ ಸಾಕಾಣಿಕೆ ಯಾವತ್ತೂ ಫಲಕಾರಿಯಾದಂಥ ಒಂದು ವೃತ್ತಿ ಅಥವಾ ಕಸಬು ಅಂತ ಹೇಳ್ಬೋದು. ಇದರಿಂದ ಯಾವತ್ತೂ ನಷ್ಟ ಅಂತೂ ಖಂಡಿತ ಆಗೋದೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈ ಮೇಕೆ ಮತ್ತು ಕುರಿಗಳನ್ನು
ಸಾಮಾನ್ಯವಾಗಿ ಚಲಿಸುವಂಥ ATM ಅಂತ ಕರೀತಾರೆ. ಇದಕ್ಕೆ ಏನು ಕಾರಣ ಅಂತೀರಿ? ಬಹಳ ಒಂದು ಉತ್ತಮವಾದಂಥ ಉದಾಹರಣೆ ಕೊಟ್ಟಿದ್ದೀರಿ. ಇದು ಖಂಡಿತ ಇದು ರೈತರಿಗೆ ATM. ತಾವೇ ಯೋಚನೆ ಮಾಡಿ, ಒಬ್ಬ ಭತ್ತ ಬೆಳೀತಾ ಇರ್ತಾನೆ ಅಥವಾ ಕೊಡಗಿನಲ್ಲಿ ಕಾಫಿ ಬೆಳೀತಾ ಇರ್ತಾನೆ, ಅವನಿಗೆ ಇದಕ್ಕಿದ್ದಂಗೆ ಹಣದ ಅವಶ್ಯಕತೆ ಇರುತ್ತೆ. ಯಾಕಂತ ಹೇಳಿದ್ರೆ ಅವನಿಗೆ ಗೊಬ್ಬರ ಹಾಕಬೇಕು, ಮಳೆ ಬಿದ್ದುಬಿಡ್ತು, ಗೊಬ್ಬರಕ್ಕೆ ದುಡ್ಡಿಲ್ಲ. ನಾನು ಸಣ್ಣ ರೈತರನ್ನ ಹೇಳ್ತಾ ಇದ್ದೀನಿ, ಒಂದು 2 ಆಡು 2 ಕುರಿಗಳನ್ನ ಮಾರಿದ್ರೆ ಇವತ್ತು ಖಂಡಿತ ಅವನಿಗೆ 15-20 ಸಾವಿರ, 40 ಸಾವಿರ, 50 ಸಾವಿರ ಒಂದೇ ಸಲ ಹಣ ಕೈಗೆ ಬರುತ್ತೆ. ಇದು ಯಾವ ATMಗೂ ಏನು ಕಡಿಮೆ ಇಲ್ಲ. ನಮ್ಮಂದ್ರ ATM ಅಲ್ಲಿ ನಾವು ಹಣ ತಗೊಳ್ಬೇಕಂದ್ರೆ ATM ಅಲ್ಲಿ ನಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕಲ್ವಾ. ಸೊ ಈ ಮನೆಯಲ್ಲಿ ಕುರಿ ಅಥವಾ ಆಡಿದ್ರೆ ಸಾಕು. ಇದು ಒಂಥರ ನಾವು ATM ಇದ್ದ ಹಾಗೆ. ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ಸೇರಬೇಕು, ಯಾರನ್ನೋ ದುಡ್ಡು ಕೇಳೋ ನೆಸಿಟಿ ಇಲ್ಲ, ಅಥವಾ ಸಾಲ ಮಾಡುವಂಥ ಒಂದು ಅವಶ್ಯಕತೆಯೂ ಇರೋದಿಲ್ಲ. ತಮ್ಮ ಆಡು ಅಥವಾ ಕುರಿಯನ್ನು ಯಾವತ್ತು ಯಾವ ಮಾರ್ಕೆಟಿಗೆ ತೊಗೊಂಡೋಗಿ ವ್ಯಾಪಾರ ಮಾಡಿದ್ರು ಇವತ್ತು ಅದಕ್ಕೆ ಬೇಡಿಕೆ ಖಂಡಿತ ಇದೆ. ಹಣ ಅಲ್ಲೇ ಕೊಡ್ತಾರೆ, ಯಾವತ್ತೂ ಹಣ ಕೊಡೋದಿಲ್ಲ ಅಂತ ಹೇಳುವಂಥ ಒಂದು ವ್ಯಾಪಾರ ಇಲ್ಲಿ ಇಲ್ಲವೇ ಇಲ್ಲ. ಅದರಿಂದ ಇದು ಖಂಡಿತ ತಾವು ಹೇಳ್ತಾ ಇರುವ ಹಾಗೆ ಇದು ಒಂದು ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ಅಂತಲೇ ಹೇಳ್ಬೋದು ನಮ್ಮ ಏನು ಕುರಿ ಆಡು ಸಾಕಾಣಿಕೆ. ಅದರಿಂದ ರೈತರಿಗೆ ಭಾಳ ಪ್ರಯೋಜನ ಆಗ್ತಾ ಇದೆ. ಇನ್ನು ನಮ್ಮ ರೈತ ಬಾಂಧವರಿಗೆ ಒಂದು ವಿಷಯ ಕಾಡುತ್ತೆ, ನಾವು ಮೇಕೆ ಸಾಕಾಣಿಕೆ ಮಾಡಬೇಕು ಅಥವಾ ಕುರಿ ಸಾಕಾಣಿಕೆ ಮಾಡಬೇಕು ಅಂತ. ಇದು ಒಂದು ಉತ್ತಮವಾದಂಥ ಪ್ರಶ್ನೆ. ಇದು ನೀವು ಮೇಕೆ ಅಥವಾ ಕುರಿ ಸಾಕಾಣಿಕೆ ಕನ್ಫ್ಯೂಷನ್ ಅಂತ ಹೇಳ್ತೀವಲ್ಲ, ಇದು ಒಂದು ಭಾಳ ಕಷ್ಟವಾದಂಥ ಡಿಸಿಷನ್. ಅಂದರೆ ನಾನು ಯಾವ್ದು ಸಾಕಲಿ, ಕುರಿ ಸಾಕ್ಲಾ ಮೇಕೆ ಸಾಕ್ಲಾ, ಕುರಿ ಸಾಕ್ಲಾ ಮೇಕೆ ಸಾಕ್ಲಾ ಅಂತ. ಆದರೆ ಇದು ಸಾಂದರ್ಭಿಕವಾಗಿ ಆ ರೈತರು ಇದನ್ನು ಡಿಸಿಷನ್ ತಗೋಬೇಕು. ಅಂದರೆ ಅವರು ಏನು ತಾನು ಸಾಕಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಎರಡೂ ಸಾಕೋದು ಭಾಳ ಕಷ್ಟ. ಅದರಿಂದ ಯಾವುದಾದ್ರೂ ಒಂದನ್ನ ಸಾಕೋದು ಉತ್ತಮ. ಅದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂತ ಹೇಳಿದ್ರೆ ನೋಡಿ, ಈಗ ನೀವು ಆಡು ಸಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಮೀನು ಜಾಸ್ತಿ ಇರಬೇಕು. ಯಾಕಂದ್ರೆ ಇದು ಆಡು ಸ್ವಲ್ಪ ತುಂಬಾ ಓಡಾಡ್ಕೊಂಡು ಮೇಯುವಂಥ ಒಂದು ಪ್ರಾಣಿ, ಚಟುವಟಿಕೆ ಜಾಸ್ತಿ. ಹಾಗೆ ಕುರಿ ಸಾಕ್ಲಿಕ್ಕೆ ನಿಮಗೆ ಜಮೀನು ಕಮ್ಮಿ ಇದ್ರೆ ಸಾಕು. ಯಾಕಂದ್ರೆ ಅದು ತಲೆ ಬಗ್ಗಿಸ್ಕೊಂಡು ಮೇಯುವಂಥ ಪ್ರಾಣಿ. ನಿಮಗೆ ಕಡಿಮೆ ಜಾಗದಲ್ಲಿ ಮೇವು ಇದ್ರೂ ಸಾಕು, ಅದು ಅಲ್ಲೇ ಮೇಯ್ಕೊಂಡು ಅಲ್ಲೇ ಮಿಲ್ಕ್ ಹಾಕೊಂಡು ಅಲ್ಲೇ ಕೊಟ್ಟಿಗೆ ಒಳಗೆ ಬಂದು ಮಲ್ಕೊಳ್ತದೆ. ಅಂದ್ರೆ ನೂರಾರು ಸಂಖ್ಯೆಯಲ್ಲಿ ಮಂದೆಯಲ್ಲಿ ಸಾಕ್ಬೋದು ಕುರಿನ. ಹೌದು ಹೌದು ಹೌದು. ಆದ್ರೆ ಆಡುಗಳನ್ನ ಮಾತ್ರ ನೀವು ಬಿಟ್ಟು ಸಾಕಬೇಕು ಅಂತ ಹೇಳಿದ್ರೆ ಜಮೀನು ಜಾಸ್ತಿ ಆಗಿರ್ಬೇಕು. ಈಗ ನಮಗೆ ಎಲ್ಲೂ ಜಮೀನುಗಳು ಯಾರು ಸಿಗೋದಿಲ್ಲ. ನಿಮ್ಮ ಜಮೀನಿಂದ ಬೇರೆಯವ್ರ ಜಮೀನಿಗೆ ಹೋದ್ರೆ ಯಾರು ಅದನ್ನ ಸಹಿಸೋದಿಲ್ಲ. ಅದರಿಂದ ಕಡಿಮೆ ಜಮೀನು ಇರೋರಿಗೆ ಕುರಿ ಸಾಕಾಣಿಕೆ ಉತ್ತಮ ಅಂತ ಹೇಳ್ತೀನಿ. ಹಾಗೆ ಕಟ್ಟಡ ಮತ್ತು ಇತರ ಸವಲತ್ತುಗಳನ್ನ ನೀವು ಬಳಸ್ಬೇಕಂತ ಹೇಳಿದ್ರೆ ಆಡು ಸಾಕಾಣಿಕೆ ಸ್ವಲ್ಪ ಜಾಸ್ತಿ ಖರ್ಚು ತಗೊಳುತ್ತೆ. ಯಾಕಂತ ಹೇಳಿದ್ರೆ ಆಡುಗಳು ಸ್ವಲ್ಪ ಜಿಗಿದು ಹಾರುವಂತ ಒಂದು ಪ್ರಾಣಿ. ಅದರಿಂದ ನೀವು ಆ ಸ್ವಭಾವಕ್ಕೆ ನೀವು ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಉತ್ತಮವಾದಂಥ ಕಟ್ಟಡ ನಿರ್ಮಿಸಬೇಕು. ಆಗ ಕಟ್ಟಡದ ಗೋಡೆಯಿಂದ ಹಿಡಿದು ಅದರ ಮೇಲ್ಚಾವಣಿ ತನಕ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಒಂದು ಸಣ್ಣ ಗೇಟ್ ಹಾಕ್ಬೇಕು ಅಂದ್ರೂ ನೀವು ಉತ್ತಮವಾದ ಗೇಟ್ ಹಾಕ್ಲಿಲ್ಲ ಅಂದ್ರೆ ಅದು ನುಕ್ಕೊಂಡು ಹೊರಗಡೆ ಹೋಗ್ಬಿಡುತ್ತೆ. ಇದೇ ಕುರಿ ಆದ್ರೆ ಸಣ್ಣ ಒಂದು ಬೇಲಿ ತರ ಮುಳ್ಳು ಇಟ್ರು ಅದು ಹೊರಗಡೆ ಬರೋದಿಲ್ಲ. ಅಂದ್ರೆ ಕಟ್ಟಡ ಖರ್ಚಿನಲ್ಲಿ ತಗೊಂಡ್ರೆ ಕುರಿನೇ ಉತ್ತಮ. ಆದ್ರೆ ಮತ್ತೆ ನಾವು ಬೇರೆ ಬ್ರೀಡಿಂಗ್ ಅಥವಾ ವಂಶಾಭಿವೃದ್ಧಿ ಎಲ್ಲ ನೋಡಿದ್ರೆ ಆಡುಗಳು ಬಹಳ ಲಾಭದಾಯಕ ಕಾಣಿಸ್ತದೆ. ಹೆಚ್ಚು ಮರಿ ಆಗ್ತದೆ. ಪ್ರತಿ ಸಲನು 2 ರಿಂದ 3, 4 ಮರಿ ತನಕನೂ ಹಾಕುವಂತ ಒಂದು ಇದೆ. ಆದ್ರೆ ಕುರಿಗಳನ್ನ ನೋಡಿದ್ರೆ ಸಾಮಾನ್ಯವಾಗಿ ಅವು ಒಂದೇ ಹಾಕೋದು, ಅಪರೂಪಕ್ಕೆ 2 ಆಗ್ತದೆ. ಅಂದ್ರೆ ರೈತರಿಗೆ ಸಾಕಿದಾಗ ತಮ್ಮ ಮಂದೆನ ಅಥವಾ ತಮ್ಮ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಡು ಸಾಕಾಣಿಕೆ ಉತ್ತಮವಾಗಿ ಕಾಣಿಸ್ತದೆ ಅವರಿಗೆ. ಆದ್ರೆ ಅದರಲ್ಲಿ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು, ಈ ಉಪ ಉತ್ಪನ್ನಗಳು ಅಷ್ಟೇ ಆಡುಗಳಲ್ಲಿ ಜಾಸ್ತಿ. ಯಾಕಂದ್ರೆ ಇತ್ತೀಚೆಗೆ ಉತ್ತಮ ತಳಿಯ ಆಡುಗಳೆಲ್ಲ ಬಂದಿರೋದ್ರಿಂದ ಆಡುಗಳಿಂದ ಹಾಲು ಕರಿಬಹುದು. ಹಾಗೆ ಹಾಲನ್ನು ನಾವು ಉಪಯೋಗಿಸ್ಕೋಬಹುದು. ಇದನ್ನ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಪುವರ್ ಮ್ಯಾನ್ಸ್ ಕೌ ಅಂತಾನೆ ಹೇಳ್ತೀವಿ. ಅಂದ್ರೆ ಬಡ ರೈತನ ಒಂದು ಹಸು. ಯಾಕಂದ್ರೆ ಒಂದು ಹಸು ಸಾಕ್ಬೇಕಂದ್ರೆ ರೈತನಿಗೆ ಬಹಳ ಖರ್ಚಾಗುತ್ತೆ ಅಂತ ಅನ್ನೋ ಒಂದು ಪರಿಸ್ಥಿತಿ ಇದ್ರೆ ಅವನೊಂದು 2 ಹೆಣ್ಣು ಆಡು ಸಾಕ್ಬಿಟ್ಟಿದ್ರೆ ಅವನಿಗೆ ದಿನ ಹಾಲು ಕರ್ಕೊಂಡು ತನ್ನ ಜೀವನ ನಡೆಸ್ಕೊಂಡು ಹೋಗ್ಬೋದು. ಅಂದ್ರೆ ಇದು ಒಂದು ಬಡವರ ಹಸು ಅಂತಾನೆ ನಾವು ಆಡುಗಳನ್ನ ಕರಿತೀವಿ. ಅದರಿಂದ ಹಾಲು ಸಿಗುತ್ತೆ. ಆದ್ರೆ ಕುರಿಯಲ್ಲಿ ನಿಮಗೆ ಹಾಲು ಸಿಗೋದು ಬಹಳ ಅಪರೂಪ. ಯಾಕಂದ್ರೆ ಅದರ ಹಾಲು ಮರಿಗಳಿಗೆ ಸಾಕಾಗೋದಿಲ್ಲ. ಆದ್ರೆ ಆಡುಗಳಲ್ಲಿ ನಮಗೆ 2 ರಿಂದ 3 ಲೀಟರ್ 4 ಲೀಟರ್ ಕರೆಯುವಂತ ಆಡು ತಳಿಗಳು ಇತ್ತೀಚಿನ ದಿನಗಳಲ್ಲಿ ನಾವು ಬೆಳೆಸಿದ್ದೀವಿ. ಸೊ ಅದರಿಂದ ಆಡು ಸಾಕಾಣಿಕೆ ಉತ್ತಮ ಅಂತ ಅನಿಸುತ್ತೆ. ಆದರೆ ತೋಟಗಾರಿಕೆ ಬೆಳೆ ಮಾಡೋರಿಗೆ, ಈಗ ನೀವು ಕೊಡಗಿನಲ್ಲೇ ತಗೊಳ್ಳಿ, ಅಡಿಕೆ ನೆಡ್ತಾರೆ, ಪಪ್ಪಾಯ ನೆಡ್ತಾರೆ, ಅಥವಾ ಸೀಬೆಕಾಯಿ ನೆಡ್ತಾರೆ, ಕಿತ್ಲೆ ಇರುತ್ತೆ, ಕಾಫಿ ಗಿಡ ನೆಡ್ತಾರೆ. ಅಂಥದ್ರೊಳಗೆ ಆಡುಗಳನ್ನ ಸಾಕಿದ್ರೆ ಆ ಆಡುಗಳು ಖಂಡಿತ ಎಲ್ಲಾ ಗಿಡದ ಸುಳಿಗಳನ್ನು ತಿಂದು ಹಾಳು ಮಾಡ್ತದೆ. ಆದ್ರೆ ಕುರಿಗಳನ್ನ ಬಿಟ್ರೆ ಮಾತ್ರ ಒಂದೇ ಒಂದು ಗಿಡದ ಸುಳಿನೂ ಅದು ಕಚ್ಚೋದಿಲ್ಲ. ನೆಲದ ಮೇಲಿರುವಂತ ಕರೆಕ್ಟ್ ನೆಲದ ಮೇಲಿರುವಂತ ಬರೇ ಅದ ಹುಲ್ಲುಗಳನ್ನ ತಿಂದು ಇದು ಒಂಥರ ನಾವು ವೀಡ್ ಕಟ್ಟರ್ ಅಂತಾನೆ ಹೇಳ್ಬೋದು ಕುರಿಗಳನ್ನ. ಯಾಕೆಂತ ಹೇಳಿದ್ರೆ ನಿಮ್ಮ ಪಾಳು ಬಿಟ್ಟಂತ ಜಮೀನಲ್ಲಿ ಅಥವಾ ನಿಮ್ಮ ತೋಟಗಾರಿಕೆ ಬೆಳೆಯ ಒಳಗೆ ನೀವು ಕುರಿ ಸಾಕಿದ್ರೆ ನೀವು ಈ ವೀಡ್ ರಿಮೂವಲ್ ಕೆಲಸನೂ ಅದು ಮಾಡ್ಕೊಡ್ತದೆ. ಅಂದ್ರೆ ನಿಮಗೆ ಖರ್ಚು ಕಮ್ಮಿ ಆಗುತ್ತೆ. ಸಣ್ಣ ರೈತರಿಗೆಲ್ಲ ಇದು ಬಹಳ ಸಹಕಾರಿ. ಆದರೆ ಆಡುಗಳು ಈ ಕೆಲಸ ಮಾಡೋದಿಲ್ಲ. ಅದು ಎಲ್ಲ ಕಡೆನೂ ಕಚ್ಚಿ ನಿಮ್ಮ ತೋಟನೇ
ಹಾಳು ಮಾಡ್ಬಿಡ್ತದೆ. ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಗಾದೆನೇ ಇದೆ. ಖಂಡಿತ ಅದರಿಂದ ನಾವು ಅಂಥ ರೈತರಿಗೆ ಆಡು ಸಾಕೋದ್ರಿಂದ ಭಾಳ ನಿಮಗೆ ಅಯ್ಯೋ ಪನಿಷ್ಮೆಂಟ್ ಅಂತ ಅನಿಸ್ಬಿಡುತ್ತೆ. ಆಗ ಅವರು ಕುರಿ ಸಾಕಾಣಿಕೆಗೆ ಹೋಗ್ಬೋದು. ಹಾಗೆ ಮತ್ತೊಂದು ಮುಖ್ಯವಾದಂಥ ಇದಂತ ಹೇಳಿದ್ರೆ ಭತ್ತದ ಗದ್ದೆ. ನೋಡಿ, ಭತ್ತದ ಗದ್ದೆಯಲ್ಲಿ ಈಗ ಕೊಡಗಿನಲ್ಲಿ ಸುತ್ತ ಎಲ್ಲರೂ ಭತ್ತ ಬೆಳೆಯೋರು ಇರ್ತಾರೆ. ಆ ಭತ್ತ ಆದಮೇಲೆ ರಾಗಿ ಅಥವಾ ಜೋಳ ಅಥವಾ ಹುರುಳಿ ಯಾವ್ದಾದ್ರು ಕಾಳು ಬೆಳೆಗಳು ಬೆಳಿಬೋದು. ಸೊ ಇಂಥ ರೈತರಿಗೆ ಕುರಿ ಸಾಕಾದ್ರೆ ಬಹಳ ಉತ್ತಮ. ಯಾಕೆಂತ ಹೇಳಿದ್ರೆ ಕುರಿ ಏನ್ ಮಾಡ್ತದೆ, ಪ್ರತಿಯೊಂದು ಕಾಳನ್ನು ಹೆಕ್ಕಿ ತಿಂದು ಕೊಯ್ಲು ಕಟಾವು ಮಾಡಿದ ಮೇಲೆ ಅದರಲ್ಲಿ ಏನು ನೀವು ಬಿಟ್ಟಿರ್ತೀರ ಜಮೀನಿನಲ್ಲಿ ಅದನ್ನ ಹೆಕ್ಲಿಕ್ಕೆ ಕೂಲಿ ಆಳುಗಳನ್ನ ಮಾಡಿ ಅದನ್ನ ಹೆಕ್ಲಿಕ್ಕೆ ಆಗಲ್ಲ, ಅದು ಖರ್ಚಿಗೆ ಸರಿ ಹೋಗೋದಿಲ್ಲ. ಆದ್ರೆ ನೀವು ಕುರಿ ಬಿಟ್ಬಿಟ್ರೆ ಆ ಕುರಿಗಳು ಏನ್ ಮಾಡ್ತದೆ, ಆ ಕಾಳುಗಳನ್ನೆಲ್ಲ ಹೆಕ್ಕಿ ಅದನ್ನ ತಿಂದು ಜೀರ್ಣಿಸ್ಕೊಂಡು ಮಾಂಸವನ್ನಾಗಿ ಉತ್ಪತ್ತಿ ಮಾಡಿಕೊಡ್ತದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಏನನ್ಸುತ್ತೆ, ಕುರಿ ಸಾಕಿದ್ರೆ ನಿಮಗೆ ಅದು ಒಂದು ವೇಸ್ಟ್ ರಿಮೂವಲ್ ಅಂತ ನಾವು ಹೇಳ್ಬೋದು. ಅಂದ್ರೆ ವೇಸ್ಟ್ನ ನಾವು ಚಿನ್ನದಂತ ಒಂದು ಮಾಂಸವನ್ನಾಗಿ ಉತ್ಪಾದಿಸಿ ಮತ್ತೆ ರೈತನಿಗೆ ಹಣ ಕೊಡುವಂತ ಒಂದು ಪ್ರಾಣಿ ಅಂದ್ರೆ ಇದು ಕುರಿ. ಆದ್ರೆ ಆಡಿ ಕೆಲಸ ಯಾವತ್ತೂ ಮಾಡೋದಿಲ್ಲ. ಆಡು ನಿಮ್ಮ ಜಮೀನಿನಲ್ಲಿ ಬಿದ್ದಿರುವಂತ ಯಾವುದೇ ಒಂದು ಕಾಳುಗಳಾಗ್ಲಿ ಅಥವಾ ದ್ವಿದಳ ಧಾನ್ಯಗಳಾಗ್ಲಿ ಅದನ್ನ ಹೆಕ್ಕಿ ಅದನ್ನ ಮಾಂಸವನ್ನಾಗಿ ಉತ್ಪತ್ತಿ ಅಂತ ಮಾಡುವಂತ ಒಂದು ಪರಿಸ್ಥಿತಿ ಇರೋದಿಲ್ಲ. ಅಂದ್ರೆ ಈ ತರ ಜಮೀನು ಇರುವಂತ ರೈತರು ಕುರಿ ಸಾಕಿದ್ರೆ ಉತ್ತಮ ಅಂತ ನನಗನ್ಸುತ್ತೆ. ಹಾಗೆ ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಮಾಂಸದ ಬಗ್ಗೆ. ಈಗ ಎಲ್ಲರೂ ತಿನ್ನುವವರೆಲ್ಲ ಕುರಿ ಮಾಂಸ ಬೇಕು ಅಂತಾರೆ. ಆದರೆ ತಮಗೆ ಗೊತ್ತು, ಇವತ್ತು ಪ್ರತಿ ಮನೆಯಲ್ಲೂ ಸಣ್ಣ ವಯಸ್ಕರಿಂದ ಹಿಡಿದು ಮುದುಕರ ತನಕ ಎಲ್ರಿಗೂ ಹಾರ್ಟ್ ಪ್ರಾಬ್ಲಮ್ಮು, BP, ಕೊಲೆಸ್ಟ್ರಾಲ್ ಅಂತೆಲ್ಲ ಇರೋದ್ರಿಂದ, ಮಧುಮೇಹ ಕಾಯಿಲೆ ಎಲ್ಲ ಇರೋದ್ರಿಂದ ಕುರಿ ಮಾಂಸ ಸ್ವಲ್ಪ ವೈದ್ಯರು ಸಲಹೆ ನೀಡೋದಿಲ್ಲ. ಕುರಿ ಮಾಂಸ ತಿನ್ನಬೇಡಿ ಅಂತ ಹೇಳ್ತಾರೆ. ಕೊಬ್ಬು ಜಾಸ್ತಿ ಇರ್ತದೆ. ನಾವು ಮಾರ್ಬಿಲೇಷನ್ ಅಂತ ಹೇಳ್ತೀವಿ. ಇದು ಕೊಬ್ಬು ಏನಾಗುತ್ತೆ, ಮಾಂಸದ ಒಳಗೆ ಸೇರ್ಕೊಂಡಿರೋದ್ರಿಂದ ಕುರಿ ಮಾಂಸ ತಿಂದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಇದೆಲ್ಲ ಜಾಸ್ತಿ ಆಗುತ್ತೆ ಅಂತ ವೈಜ್ಞಾನಿಕ ತಿಳಿದು ಬಂದಿದೆ. ಅದರಿಂದ ಏನ್ ಹೇಳ್ತಾರೆ ವಿಜ್ಞಾನಿಗಳೆಲ್ಲ, ಈಗ ಜಾಸ್ತಿ ನೀವು ಆಡು ಮಾಂಸಕ್ಕೆ ಹೋಗಿ ಆಡು ಮಾಂಸ ತಿನ್ನಿ ಅಂತ ಹೇಳ್ತಾರೆ. ಅಂದ್ರೆ ನಾವು ರೈತರಿಗೆ ಆಡು ಸಾಕಿದಾಗ ನಮಗೆ ಮತ್ತೆ ಅಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ. ಅದರಿಂದ ಅಂತ ಪರಿಸ್ಥಿತಿಯಲ್ಲಿ ಆಡಿನ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ಆಡು ಸಾಕೋದು ಉತ್ತಮ ಅಂತ ನಮಗೆ ಅನಿಸುತ್ತೆ. ಹೀಗೆ ಹಲವಾರು, ಹಾಗೆ ಉಣ್ಣೆಯಿಂದನೂ ರೈತರಿಗೆ ಆದಾಯ ಇದೆ ಕುರಿ ಸಾಕೋದ್ರಲ್ಲಿ. ಆದ್ರೆ ಆಡಿನಲ್ಲಿ ಉಣ್ಣೆ ಬರೋದಿಲ್ಲ. ಹೀಗೆ ನಾವು ಯೋಚನೆ ಮಾಡ್ತಾ ಹೋದ್ರೆ ಸುಮಾರು ಪ್ರಯೋಜನಗಳು ಆಡಿನಲ್ಲೂ ಇದೆ, ಸುಮಾರು ಪ್ರಯೋಜನಗಳು ಕುರಿನಲ್ಲೂ ಇದೆ. ಅದರಿಂದ ಎರಡನ್ನೂ ತಾವು ಯೋಚನೆ ಮಾಡಿ ಸಾಕಿದ್ರೆ ಉತ್ತಮ ಅಂತ ನನಗನ್ಸುತ್ತೆ. ತುಂಬ ಉತ್ತಮವಾದಂಥ ಅಂಶಗಳ ಬಗ್ಗೆ ಬೆಳಕು ಚೆಲ್ಲಿದ್ರಿ. ಈಗ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಬೇಕು ಅಂದರೆ ಸರಿಯಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಆಡು ಮತ್ತು ಕುರಿಯಲ್ಲಿರುವಂಥ ತಳಿಗಳು ಯಾವ್ಯಾವು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ನೋಡಿ, ಆಡುಗಳಲ್ಲಿ ತುಂಬ ತಳಿಗಳು ನಮ್ಮ ದೇಶದಲ್ಲಿ ಬಹಳ ಪ್ರಚಲಿತದಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಮಲಬಾರಿ ಅಂತಿದೆ, ಶಿರೋಹಿ ಅಂತಿದೆ, ಬೀತಲ್ಲ ತಳಿ ಅಂತಿದೆ, ಜಮುನಾಪುರಿ ತಳಿ ಅಂತಿದೆ, ಕರೋಲಿ ಅಂತಿದೆ, ಬೋಯರ್ ಅಂತ ಒಂದು ಆಸ್ಟ್ರೇಲಿಯಾದ ತಳಿ ಒಂದಿದೆ, ಹಾಗೆ ತೋತಾಪುರಿ ಅಂತ ಒಂದು ತಳಿ ಇದೆ, ಬಾರ್ಬಾರಿ ಅಂತ ಒಂದು ಉತ್ತಮವಾದ ತಳಿ ಇದೆ, ಹಾಗೆ ಪರ್ಬತ್ ಸಾರಿ ಅಂತ ಒಂದು ತಳಿ ಇದೆ. ಅಂದ್ರೆ ಎಲ್ಲಾ ತಳಿಗಳಲ್ಲೂ ಅದರವಾದಂತ ಒಂದು ವೈಶಿಷ್ಟ್ಯತೆ ಇದೆ. ಹಾಗೆ ನಾವು ಕುರಿಗಳಿಗೆ ಹೋದಾಗ ಕುರಿಗಳಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಬನ್ನೂರು ತಳಿ ಬಹಳ ಪ್ರಚಲಿತ ನಮ್ಮ ಕರ್ನಾಟಕದಲ್ಲಿ. ಬಂಡೂರು ಅಂತ ಕರೀತಾರೆ. ಬಂಡೂರು ಅಂತ ಹೇಳ್ತಾರೆ, ಬನ್ನೂರು ಅಂತ ಹೇಳ್ತಾರೆ. ಅದನ್ನ ಅಂದ್ರೆ ಮಂಡ್ಯ ತಳಿ ಅಂತಾನೆ ನಾವು ಪುಸ್ತಕದಲ್ಲಿ ಅದನ್ನ ಓದ್ತೀವಿ. ಅಂದ್ರೆ ಮಂಡ್ಯ ತಳಿ ಅಂತ ಹೇಳಿದ್ರೆ ಬಂಡೂರು ಅಥವಾ ಬನ್ನೂರು ತಳಿ ಎರಡು ಒಂದೇ. ಆದ್ರೆ ಅದ್ರ ಜೊತೆಗೆ ನೀಲಗಿರಿ ತಳಿ ಅಂತಿದೆ, ಕೊಯಂಬತ್ತೂರು ತಳಿ ಅಂತಿದೆ, ಚೆನ್ನೈ ರೆಡ್ ಅಂತಿದೆ, ಮೇಚ್ರಿ ಅಂತಿದೆ, ಆಮೇಲೆ ಟ್ರಿಚ್ಚಿ ಬ್ಲ್ಯಾಕ್ ಅಂತ ಒಂದಿದೆ. ಇದು ಬಹಳ ಒಂದು ಪ್ರಚಲಿತ ಈ ತಮಿಳುನಾಡು ಕಡೆ ಜಾಸ್ತಿ ಕಾಣಿಸುವಂಥದ್ದು. ಡೆಕ್ಕನಿ ತಳಿ ಅಂತ ಒಂದಿದೆ. ಹಾಗೆ ನೆಲ್ಲೂರು ಅಂತ ಒಂದು ತಳಿ, ಅದು ಬಹಳ ಚೆನ್ನಾಗಿ. ಅಂದ್ರೆ ಕುರಿಗಳಲ್ಲೂ ಹಲವಾರು ತಳಿಗಳು ಆಯಾಯ ಪ್ರದೇಶಕ್ಕೆ ಸೀಮಿತವಾಗಿ, ಅಂದ್ರೆ ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಉತ್ತರ ಪ್ರದೇಶ, ಕೇರಳ, ಈ ತರ ಎಲ್ಲ ಪ್ರದೇಶಗಳಲ್ಲಿ ಆಯಾಯ ಜನರು ಸಾಕ್ತಾ ಇರೋದ್ರಿಂದ ಅಲ್ಲೆಲ್ಲೇ ಉತ್ತಮ ತಳಿಗಳು ಬೆಳ್ಕೊಳ್ತಾ ಬಂದಿದೆ. ತಲ್ಲಿಚೇರಿ ಅಂತ ಒಂದು ಹೇಳ್ತಾರಲ್ಲ, ಅದು ತಲ್ಚೇರಿನೂ ನಮ್ಮ ಕೇರಳದ ತಳಿ. ಅದು ಬಹಳ ಚೆನ್ನಾಗಿ, ಅದು ಬ್ರೀಡಿಂಗ್ಗೆ ಬಹಳ ಹೆಸರುವಾಸಿಯಾಗಿದೆ, ತುಂಬಾ ಮರಿಗಳಾಗ್ತದೆ. ಸೊ ಹೀಗೆ ತಳಿಗಳಲ್ಲಿ ನಾವು ಆರಿಸ್ಕೊಂಡು ಉತ್ತಮ ತಳಿನ ನಮ್ಗೆ ಯಾವುದು ಸೂಕ್ತವಾಗುತ್ತೋ ಅದನ್ನು ಸಾಕೋದು ಉತ್ತಮ ಅಂತ ನನ್ನ ಅನಿಸಿಕೆ. ಇನ್ನು ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವಾಗ ಮುಖ್ಯವಾದ ಅಂಶ ಗಮನಿಸಬೇಕು ಅಂದರೆ ಅವುಗಳಿಗೆ ಮೇವಿನ ಒಂದು ವ್ಯವಸ್ಥೆ. ಈ ಕುರಿ ಮತ್ತು ಮೇಕೆಗಳಿಗೆ ಮೇವು ಮತ್ತು ಈ ಪಶು ಆಹಾರವನ್ನು ನಾವು ನೀಡಬೇಕಾಗತ್ತೆ, ತಿಂಡಿಯನ್ನು ಏನೇನು ಕೊಡಬೇಕಾಗತ್ತೆ ಅಂತೀರಿ? ನೋಡಿ, ಮೇವು ಮತ್ತು ತಿಂಡಿ ಅಂತ ಹೇಳಿದಾಗ ಇದು ಬಹಳ ಒಂದು ಪ್ರಾಮುಖ್ಯತೆ ಮತ್ತು ಖರ್ಚಿರುವಂತ ಒಂದು ಕೆಲಸ. ನಾವು ಹೈನುಗಾರಿಕೆಯಲ್ಲಿ ಎಷ್ಟು ಖರ್ಚು ಕಮ್ಮಿ ಮಾಡ್ತೀವೋ ಅದು ನಮಗೆ ಲಾಭದಾಯಕವಾಗಿ ಕಾಣಿಸ್ತದೆ. ಅದರಿಂದ ರೈತರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪತ್ತಿ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬ ರೈತನಿಗೂ ಅವರ ವ್ಯವಸಾಯದ ವೇಸ್ಟ್ ಅಂತ ನಾವು ಏನು ಹೇಳ್ತೀವಿ, ಅಗ್ರಿಕಲ್ಚರ್ ವೇಸ್ಟ್ ಅಂತ, ಅದರಲ್ಲೇ ಸಾಕಾಣಿಕೆ ಮಾಡಿದ್ರೆ ಅದು ಲಾಭದಾಯಕವಾಗಿ ಕಾಣಿಸ್ತದೆ. ಮೇವು ಕೊಂಡ್ಕೊಂಡು ಸಾಕಿದ್ರೆ ಬಹಳ ಅದು ಲಾಭ ಕಾಣಿಸೋದಿಲ್ಲ.
ಅದ್ರ ಜೊತೆಗೆ ಕೈ ತಿಂಡಿ. ರೈತರು ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಬರೇ ಹುಲ್ಲಾಕಿ ಅಥವಾ ಸೊಪ್ಪಾಕಿ ಆಡು ಕುರಿಗಳನ್ನ ಸಾಕುವಂಥ ಒಂದು ಅಭ್ಯಾಸ ರೂಢಿ ಮಾಡ್ಕೊಳ್ತಾರೆ. ಆಮೇಲೆ ಪಶುವೈದ್ಯರ ಹತ್ರ ಬಂದು ನಮ್ಮ ಆಡು ಕುರಿ ಬೆದೆಗೆ ಬರೋದಿಲ್ಲ ಅಥವಾ ಮರಿ ಹಾಕೋದಿಲ್ಲ, ಮರಿ ಹಾಕಿದ್ರೆ ಸತ್ತೋಗುತ್ತೆ, ಇಲ್ಲ ತೂಕ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ತಪ್ಪು. ನೀವೇನು ಮಾಡ್ಬೇಕಂತ ಹೇಳಿದ್ರೆ ಕೈ ತಿಂಡಿ ಹಾಕಬೇಕು. ಕೈ ತಿಂಡಿ ಅಂತ ಹೇಳಿದ್ರೆ ಏನು, ಕಾನ್ಸಂಟ್ರೇಟ್ ಫೀಡ್ಸ್ ಅಂತ ನಾವು ಹೇಳ್ತೀವಿ. ಇದು ಮಾರ್ಕೆಟ್ಗಳಲ್ಲಿ ಉತ್ತಮವಾದಂಥ ಆಡು ಮತ್ತು ಕುರಿಯ ಫೀಡ್ಗಳೇ ಸಪರೇಟ್ ಆಗಿ ಸಿಗುತ್ತೆ. ಆದರೆ ಅದು ಸ್ವಲ್ಪ ಬೆಲೆ ಜಾಸ್ತಿ ಇರೋದ್ರಿಂದ ರೈತರು ತಮ್ಮ ಮನೆಯಲ್ಲೇ ತಮ್ಮ ವ್ಯವಸಾಯದ ಉತ್ಪನ್ನಗಳ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವೋ ಉಪ ಉತ್ಪನ್ನಗಳಲ್ಲೇ ಒಂದು ಕೈ ತಿಂಡಿನ ತಯಾರು ಮಾಡ್ಕೊಳ್ಬಹುದು. ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ ರೈಸ್ ಬ್ರ್ಯಾನ್ ಅಂದ್ರೆ ಅಕ್ಕಿ ತೌಡು, ಇದು ಎಲ್ಲಾ ರೈತರ ಮನೆಯಲ್ಲೂ ಇತ್ತೀಚೆಗೆ ಇದ್ದೇ ಇರ್ತದೆ. ಭತ್ತ ಬೆಳೆಯುವಂತ ರೈತರ ಮನೆಯಲ್ಲಿ ಅಕ್ಕಿ ತೌಡು ಇದ್ದೇ ಇರ್ತದೆ. ಅದ್ರ ಜೊತೆಗೆ ಈ ಮುಸ್ಕಿನ್ ಜೋಳ ಕೊಡಗು ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಕುಶಾಲನಗರ ಕಡೆ ಬೆಳೀತಾರೆ. ಸೊ ಇದನ್ನ ನೀವು ಸಂಗ್ರಹಿಸಿ ಇಟ್ಕೋಬಹುದು. ಮತ್ತೆ ಬೇಕಾಗಿರೋದು ಅಂತ ಹೇಳಿದ್ರೆ ಗ್ರೌಂಡ್ ನಟ್ ಕೇಕ್ ಅಂದ್ರೆ ಕಡಲೆಕಾಯಿ ಹಿಂಡಿ. ಇದನ್ನ ನೀವು ಮಾರ್ಕೆಟಲ್ಲಿ ಕೊಂಡುಕೊಳ್ಬೇಕಾಗುತ್ತೆ. ಇದರಲ್ಲಿ ಹಲವಾರು ವೆರೈಟಿ ಇದೆ. ಉತ್ತಮ ತಳಿಯ ಅಂದ್ರೆ ಉತ್ತಮ ಗುಣಮಟ್ಟದ ಕಡಲೆಕಾಯಿ ಹಿಂಡಿನ ಕೊಂಡ್ಕೋಬೇಕಾಗುತ್ತೆ. ಈ ಕಡಲೆಕಾಯಿ ಹಿಂಡಿ ಅನ್ನೋದು ಪ್ರೋಟೀನ್ ಸೋರ್ಸು. ಹಾಗೆ ಜೋಳ ಮತ್ತು ತೌಡು ಇದು ನಮಗೆ ಎನರ್ಜಿ ಸೋರ್ಸ್ ಅಂತ ಹೇಳ್ತೀವಿ, ಶಕ್ತಿಗೆ ಬರುವಂಥದ್ದು. ಇದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ ಅಂದ್ರೆ ಖನಿಜಾಂಶ ಪುಡಿ ಮತ್ತು ಉಪ್ಪು. ಇದಿಷ್ಟಿದ್ರೆ ಆಡು ಮತ್ತು ಕುರಿಗೆ ನೀವೇ ಮನೆಯಲ್ಲಿ ಮೇವು ತಯಾರಿಸ್ಕೋಬಹುದು. ಹೇಗೆ ತಯಾರಿಸ್ಬೋದು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಂತೆ ಕಡಲೆಕಾಯಿ ಹಿಂಡಿ 2.5 kg, ಹಾಗೆ ಭತ್ತದ ಅಥವಾ ಅಕ್ಕಿಯ ತೌಡು ಏನಿದೆ ಅದು 2.5 kg, ಅಲ್ಲಿಗೆ 5 kg ಆಯಿತು. ಹಾಗೆ ಜೋಳ 5 kg, ಅಲ್ಲಿಗೆ 10 kg ಮೇವಿ ತಯಾರಾಯಿತು. ಇದು ಸುಲಭವಾಗಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು. ಜೋಳ ಅಂತ ಹೇಳಿದ್ರೆ ಜೋಳನ ಹಾಗೆ ಹಾಕ್ಬಿಡೋದಲ್ಲ, ಅದನ್ನ ಸಣ್ಣ ನುಚ್ಚಿನ ತರ ಮಾಡಿ ಹಾಕಬೇಕು. ಇದಿಷ್ಟನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಿನರಲ್ ಮಿಕ್ಸ್ಚರ್ ಅಂದ್ರೆ ಉತ್ತಮ ಕ್ವಾಲಿಟಿಯ ಖನಿಜ ಪುಡಿ ಸಿಗುತ್ತೆ. ಖನಿಜ ಪುಡಿ 15 ಗ್ರಾಮ್ ಒಂದು ಆಡಿಗೆ ಅಥವಾ ಒಂದು ಕುರಿಗೆ. ಹಾಗೆ ಉಪ್ಪು, ನಿಮ್ಮ ಏನು ಮನೆಯಲ್ಲಿ ಕಲ್ಲುಪ್ಪು ಉಪಯೋಗಿಸ್ತೀರೋ ಅದನ್ನ 15 ಗ್ರಾಮ್. ಅಂದ್ರೆ ಉಪ್ಪು ಖನಿಜ ಪುಡಿ ಬಿಟ್ಟರೆ ಇದಿಷ್ಟು ಹಾಕ್ಕೊಂಡ್ರೆ ನೀವೇ ಮನೆಯಲ್ಲಿ ಒಂದು ಕೈ ಮೇವನ್ನು ತಯಾರು ಮಾಡಿ ಇಟ್ಕೋಬಹುದು. ಇದರಿಂದ ಏನಾಗುತ್ತೆ, ನಿಮಗೆ ಖರ್ಚು ಬಹಳ ಕಡಿಮೆ ಆಗುತ್ತೆ. ಇದು ಬೇಗ ಬೆದೆಗೂ ಬರುತ್ತೆ, ಮರಿ ಹಾಕ್ತದೆ, ಹಾಗೆ ಮಾಂಸದ ತೂಕನೂ ಜಾಸ್ತಿ ಆಗ್ತದೆ. ಒಂದು ವೇಳೆ ನಾವು ಏನಾದರೂ ಮೇವಿನ ಬೆಳೆಗಳನ್ನು ಬೆಳ್ಕೊಳ್ಳೋದಾದ್ರೆ ಯಾವನ್ನ ಬೆಳ್ಕೋಬಹುದು ಅಂತ? ಮೇವಿನ ಬೆಳೆಗಳು ಬೆಳಿಬೇಕಾದ್ರೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ 2 ವಿಧಾನದ ಮೇವು ಬೆಳೆಗಳಿದೆ. ಒಂದು ಲೆಗ್ಯುಮಿನಸ್ ಫಾಡರ್, ಇನ್ನೊಂದು ನಾನ್ ಲೆಗ್ಯುಮಿನಸ್. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಕೌಪಿ, ಬಾಜ್ರಾ ಇದೆಲ್ಲ ಅಂದ್ರೆ ಬೀಜಗಳಿರುವಂತ ಫಾಡರ್ ಒಂದು ಈ ರೀತಿ ಆದ್ರೆ, ಮತ್ತೆ ಲೂಸರ್ನು ಮತ್ತೆ CO3 CO2 ಇದೆಲ್ಲ ಹುಲ್ಲು, ನೇಪಿಯರ್ ಹುಲ್ಲಲ್ಲ. ಸೊ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಬೇಕು. ನಮ್ಮ ರೈತರು ಏನ್ ಮಾಡ್ಬಿಡ್ತಾರೆ, ಎಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ ಬರೇ ಹುಲ್ಲು ಹಾಕ್ಬಿಟ್ಟು ತೂಕ ಬರ್ತಾ ಇಲ್ಲ ಅಂದ್ರೆ ಲೆಗ್ಯುಮಿನಸ್ ಫಾಡರ್ ಹಾಕಲ್ಲ. ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯ ಎರಡೂ ಹಾಕ್ಬೇಕು. ಎರಡು ಬೇವನ್ನ ಮಿಕ್ಸ್ ಮಾಡಿ ಹಾಕ್ಬೇಕು 50-50 ಅಂಶದಲ್ಲಿ. ಹಾಗೆ ಅದ್ರ ಜೊತೆಗೆ ನೀವು ಆಡು ಸಾಕುವವರಿಗೆ ಹೆಚ್ಚು ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಸೊಪ್ಪುಗಳು. ಯಾಕಂದ್ರೆ ಕೊಡಗಿನಲ್ಲಿ ಜಾಸ್ತಿ ತೋಟಗಳು ಇರೋದ್ರಿಂದ ಸೊಪ್ಪು ಬೆಳ್ಕೋಬೇಕಾಗುತ್ತೆ. ಕೆಲವು ಸೊಪ್ಪುಗಳು ಆಡು ಮತ್ತು ಕುರಿಗಳು ಯಥೇಚ್ಛವಾಗಿ ತಿನ್ನೋದ್ರಿಂದ ಆಹಾರದ ಖರ್ಚು ಕಮ್ಮಿ ಆಗ್ತದೆ. ಆ ಸೊಪ್ಪುಗಳನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ಕೋಬಹುದು. ಖಂಡಿತ ಒಂದು ನಿಯಮಿತ ಪ್ರಮಾಣದಲ್ಲೇ ಬಳಸ್ಕೋಬೇಕಾಗುತ್ತೆ. ನಾವು ಎಷ್ಟೇ ಸಿಗುತ್ತೆ ಅಂತ ಅಂದ್ರೂ ಅದೊಂದು ಪ್ರಮಾಣಕ್ಕೆ ನಾವು ಅದನ್ನ ಮಿತಿಗೊಳಿಸ್ಬೇಕಾಗತ್ತೆ. ಇನ್ನು ಈ ಕುರಿ ಮತ್ತು ಮೇಕೆಯನ್ನು ಸಾಧಾರಣವಾಗಿ ನಾವು ಮಾಂಸಕ್ಕಾಗಿಯೇ ಹೆಚ್ಚು ಸಾಕುವಂಥ ಒಂದು ಭಾವನೆ ಇದೆ ನಮ್ಮ ರೈತರಲ್ಲಿ. ಮತ್ತು ಈ ವಂಶಾಭಿವೃದ್ಧಿಯನ್ನು ಮಾಡಿ ಕೂಡ ಇವತ್ತು ಕೆಲವರು ಒಳ್ಳೆಯ ಲಾಭ ಗಳಿಸ್ತಾ ಇದ್ದಾರೆ. ಹಾಗಾಗಿ ಈ ಕುರಿ ಮತ್ತು ಮೇಕೆಗಳನ್ನು ಮಾಂಸಕ್ಕಾಗಿ ಸಾಕಬೇಕು ಅಥವಾ ವಂಶಾಭಿವೃದ್ಧಿಗಾಗಿ ಸಾಕಬೇಕು ಅಂತಿರ್ತಾವೆ. ನೋಡಿ, ಯಾವುದೇ ಒಂದು ರೈತ ಕುರಿ ಮತ್ತು ಮೇಕೆನ ಬರೇ ಮಾಂಸಕ್ಕಾಗಿ ಸಾಕಿದ್ರೆ ಅವನಿಗೆ ಅಷ್ಟೊಂದು ಹಣ ಗಳಿಸಲಿಕ್ಕೆ ಆಗೋದಿಲ್ಲ. ತಾವೇನು ಮಾಡಬೇಕು ಅಂತ ಹೇಳಿದ್ರೆ ಜಾಸ್ತಿ ಹೆಣ್ಣು ಕುರಿಗಳನ್ನ ಸಾಕಬೇಕು. ಒಂದು ಅಂದರೆ ನಾವು ಸಾಮಾನ್ಯವಾಗಿ 10 ಹೆಣ್ಣು ಕುರಿಗಳಿಗೆ 1 ಗಂಡು ಕುರಿ ಅಂತ ಹೇಳ್ತೀವಿ, ಅಥವಾ 10 ಹೆಣ್ಣು ಆಡುಗಳಿಗೆ 1 ಗಂಡು ಆಡು ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಬೆಳೆಸಿದಾಗ ಏನಾಗುತ್ತೆ, ಅವನು ಮರಿ ಹಾಕಿಸ್ಬೋದು. ವಂಶಾಭಿವೃದ್ಧಿ ಮಾಡಿ ಆ ಮರಿಗಳನ್ನ ಮಾರಾಟ ಮಾಡಿದ್ರೆ ಒಳ್ಳೆ ಹಣ ಗಳಿಸ್ಬೋದು. ಯಾಕಂತ ಹೇಳಿದ್ರೆ ಇವತ್ತು 4 ರಿಂದ 8,000 ತನಕ, 10,000 ತನಕ, 15,000 ತನಕನೂ 3 ತಿಂಗಳು ಮರಿಗಳಿಗೆ ಬೇಡಿಕೆ ಇದೆ. ಸೊ ಇದು ಒಳ್ಳೆ ಹಣ. ಇದು ನಾವು ಮಾಂಸ ಮಾಡಿ ಮಾರೋದು ಯಾವಾಗ ಅಂತ ಹೇಳಿದ್ರೆ ಬರೇ ಹಬ್ಬ ಅಥವಾ ಮಾರ್ಕೆಟಲ್ಲಿ ಯಾವಾಗ ಡಿಮಾಂಡ್ ಇತ್ತು ಆವಾಗ ಮಾತ್ರ ನಾವು ಮಾಂಸ ಮಾರ್ತೀವಿ. ಆ ಮಾಂಸಕ್ಕೆ ಮಾರ್ಕೆಟ್ ರೇಟ್ ಮಾತ್ರ ಸಿಗುತ್ತೆ ನಮಗೆ. ಅದರಿಂದ ರೈತರಿಗೆ ಹೆಚ್ಚು ಹಣ ಕಾಣಿಸೋದಿಲ್ಲ. ಅದರಿಂದ ನನ್ನ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ರೈತರು ಮಾಂಸಕ್ಕಾಗಿ ಸಾಕ್ಲಿ, ಆದರೆ ಮರಿ ಹಾಕ್ಸದೆ ಯಾರು ಮಾರಬಾರ್ದು. ಯಾವಾಗ ಮಾಂಸಕ್ಕೆ ಬೇಕು ಅಂತಂದಾಗ ಒಂದು 2-3 ಸಲ ಮರಿ ಹಾಕಿ ಹೆಣ್ಣು ಕುರಿ ಅಥವಾ ಹೆಣ್ಣು ಆಡುಗಳು ಬಲ್ತೋಗಿರುತ್ತದೋ ಅಂಥವು ನಾವು ಮಾಂಸಕ್ಕಾಗಿ ಅದನ್ನ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಕೆಲವು ಸಲ ಮರಿ ಹಾಕದೇನೆ ಇರುವಂಥ ಹೆಣ್ಣು ಆಡುಗಳನ್ನ ಮಾಂಸಕ್ಕಾಗಿ ಬಳಸ್ಕೋಬೇಕು. ಆವಾಗ ಏನಾಗುತ್ತೆ, ಎರಡರಲ್ಲೂ ಹಣ ಗಳಿಸುವಂಥ ಒಂದು ಅವಕಾಶ ಅವರಿಗೆ ಕಂಡು ಬರುತ್ತೆ. ಇನ್ನು ಈ ಕುರಿ ಮತ್ತು ಮೇಕೆಗಳಿಗೆ ಬರುವಂಥ ಕಾಯಿಲೆಗಳು ಅಥವಾ ರೋಗಗಳ ಬಗ್ಗೆ ತಿಳಿಸ್ತೀರಾ?
ಹಾಂ, ಜಗದೀಶ್ ಅವರೇ, ಇದು ಕಾಯಿಲೆಗಳ ಬಗ್ಗೆ ಭಾಳ ದೀರ್ಘವಾಗೇ ಮಾತಾಡಬೇಕಾಗುತ್ತೆ. ರೈತರು ಕಾಯಿಲೆಗಳ ಬಗ್ಗೆ ಭಾಳ ಎಚ್ಚರಿಕೆಯಾಗೇ ಇರಬೇಕಾಗುತ್ತೆ. ತುಂಬ ಕಾಯಿಲೆಗಳಿದೆ ಆಡು ಮತ್ತು ಕುರಿಗಳಲ್ಲಿ. ನಮ್ಮ ರೈತರು ಏನು ತಿಳ್ಕೊಳ್ತಾರೆ ಅಂದರೆ ಆಡು ಸಪ್ಪಗಿತ್ತು ಸತ್ತೋಯ್ತು ಅಂತ ಹೇಳ್ತಾರೆ. ಆದರೆ ಕಾಯಿಲೆಗಳು ಯಥೇಚ್ಛವಾಗಿದೆ. ಅದರಿಂದ ಸುದೀರ್ಘವಾಗಿ ಅದ್ರ ಬಗ್ಗೆ ಮಾತನಾಡೋಕ್ಕಾಗಲಿಲ್ಲ ಅಂದರೂ ನಾನು ಸಂಕ್ಷಿಪ್ತವಾಗಿ ಇಷ್ಟಂತೂ ಹೇಳಬಲ್ಲೆ. ಕೆಲವು ಕಾಯಿಲೆಗಳು ನಾವು ಪ್ರಿವೆನ್ಷನ್ ಅಂದರೆ ಲಸಿಕೆ ಮುಖಾಂತರ ತಡೆಗಟ್ಟಬಹುದು. ಈ ಮುಖ್ಯವಾಗಿ ಲಸಿಕೆ ಹಾಕಿ ತಡೆಗಟ್ಟೋ ಕಾಯಿಲೆಗಳು ಯಾವುದು ಅಂತ ಹೇಳಿದ್ರೆ ಕಾಲು ಮತ್ತು ಬಾಯಿ ಜ್ವರ, ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಒಂದು ಹೇಳ್ತೀವಿ. ಇನ್ನೊಂದು PPR ಅಂತ ಬರುತ್ತೆ ಆಡು ಮತ್ತು ಕುರಿಗಳಿಗೆ, ಪೆಸ್ಟಿಸ್ ಡಿ ಪೆಟಿಟ್ಸ್ ರುಮಿನೆಂಟ್ಸ್ ಅಂತ. ಅದನ್ನ PPR ಅಂತಾನೆ ರೈತರು ಕರಿತಾ ಇರ್ತಾರೆ. ಇದು ಒಂದು ಬಹಳ ಮಾರಕ ಕಾಯಿಲೆ, ಬಂದರೆ ಎಲ್ಲ ಆಡು ಕುರಿಗಳು ಸತ್ತೋಗುತ್ತೆ. ಹಾಗೆ ಮತ್ತೊಂದು ಕಾಯಿಲೆ ಅಂತ ಹೇಳಿದ್ರೆ ಬ್ಲೂ ಟಂಗ್ ಅಂತ, ನೀಲಿ ನಾಲಿಗೆ ರೋಗ ಅಂತ. ಮತ್ತೆ ಇನ್ನೊಂದು 2 ಕಾಯಿಲೆ ಬ್ಯಾಕ್ಟೀರಿಯಾ ಕಾಯಿಲೆಗಳು ಅಂತ ಹೇಳಿದ್ರೆ ನಮ್ಮ ET ಎಂಟ್ರೋಟಾಕ್ಸಿಮಿಯಾ ಅಂತ ಒಂದು ಕಾಯಿಲೆ, ಬಹಳ ಆಡು ಕುರಿಗಳು ಇದರಿಂದ ಸತ್ತೋಗ್ತದೆ. ಹಾಗೆ ಮತ್ತೊಂದು HS ಅಥವಾ ಗಂಟಲು ಬೇನೆ ಅಂತ ಹೇಳ್ತೀವಿ. ಇದು ಶ್ವಾಸಕೋಶದ ಒಂದು ಕಾಯಿಲೆ. ಇದು ಅಷ್ಟೇ ಬಹಳ ಭಯಂಕರವಾದಂಥ ಕಾಯಿಲೆ. ಎಲ್ಲ ಆಡು ಕುರಿಗಳು ಬೇಗ ಕಾಯಿಲೆ ಹಬ್ಬಿದ್ರೆ ಸತ್ತೋಗುತ್ತೆ. ಈ ಇಷ್ಟು ಕಾಯಿಲೆಗಳಿಗೆ ನಮ್ಮ ಪಶುಪಾಲನೆ ಇಲಾಖೆಯಿಂದ ಉಚಿತವಾಗಿ ಲಸಿಕೆಗಳನ್ನ ಹಾಕ್ಕೊಡ್ತಾರೆ. ಈ ಲಸಿಕೆಗಳ ಮುಖಾಂತರ ಈ ಕಾಯಿಲೆಗಳನ್ನ ತಡೆಗಟ್ಟಬೇಕೇ ವಿನ ಆಡು ಕುರಿಗಳನ್ನ ನಾವು ಪಶುವೈದ್ಯರ ಹತ್ರ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಮಾಡಿ ನಾನು ಅದನ್ನು ವಾಸಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದರೆ ಇದು ಸಂಖ್ಯೆ ಜಾಸ್ತಿ ಇರ್ತದೆ. ಆಮೇಲೆ ಇವು ಭಾಳ ಸೂಕ್ಷ್ಮ ಪ್ರಾಣಿಗಳು. ಕಾಯಿಲೆ ಬಂದಮೇಲೆ ಅದು ಬದುಕೋದು ಕಷ್ಟ. ನೀವು ಪಶುವೈದ್ಯರ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಬದುಕಿಸ್ತೀನಿ ಅಂದರೆ ಭಾಳ ಶ್ರಮ ವಹಿಸಬೇಕಾಗುತ್ತೆ, ಖರ್ಚು ಆಗುತ್ತೆ. ಅದರಿಂದ ಕಾಯಿಲೆನ ತಡೆಗಟ್ಟೋದೇ ಭಾಳ ಉತ್ತಮವಾದಂಥ ಒಂದು ವಿಧಾನ ಅಂತ ನಾನಂತೂ ಹೇಳಬೇಕು. ಅಂದರೆ ಈ ಎಲ್ಲ ಕಾಯಿಲೆಗಳಿಗೂ ಲಸಿಕೆಗಳಿದ್ದಾವೆ. ಖಂಡಿತ ಎಲ್ಲ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋಂಥ ಎಲ್ಲ ಕಾಯಿಲೆಗಳಿಗೂ ನಮ್ಮ ಪಶುಪಾಲನೆ ಇಲಾಖೆಯಿಂದ ಉಚಿತವಾಗಿ ನಾವು ಲಸಿಕೆಗಳನ್ನ ಹಾಕ್ಕೊಡ್ತೀವಿ. ಆದರೆ ರೈತರು ಏನು ಮಾಡಬೇಕು ಅಂದರೆ ಅವ್ರವ್ರು ಸಾಕಿರೋದು ಹೋಗಿ ಹತ್ತಿರದ ಪಶುವೈದ್ಯರಿಗೆ ಹೇಳಿ ಲಸಿಕೆ ಹಾಕುವಂಥ ಸಮಯದಲ್ಲಿ ಲಸಿಕೆಗಳನ್ನ ಹಾಕಿಸ್ಕೊಳ್ಳೋದು ಈ ರೈತರ ಮೇಲೆ ಜವಾಬ್ದಾರಿ ಇರ್ತದೆ. ಅಂದರೆ ನಾವು ಲಸಿಕೆಗಳನ್ನು ಹಾಕ್ಕೊಳ್ಳೋದು ಒಂದು ಮುಖ್ಯವಾದ ಕ್ರಮ. ಇನ್ನು ತಡೆಗಟ್ಟೋದಕ್ಕೆ ಇನ್ನೇನು ಕ್ರಮ ಅನುಸರಿಸ್ಬೋದು ಅಂತೇಳಿ? ಇನ್ನೂ ಬೇರೆ ತಡೆಗಟ್ಟುವಂಥ ಕ್ರಮ ಅಂತ ಹೇಳಿದ್ರೆ ರೈತರು ಕೊಟ್ಟಿಗೆಗಳನ್ನ ಶುದ್ಧವಾಗಿ ಇಟ್ಕೋಬೇಕು. ಆಮೇಲೆ ಬೇರೆ ಕಡೆಯಿಂದ ಆಡು ಕುರಿಗಳನ್ನ ತಂದಾಗ ಅದನ್ನು ನಾವು ಸಪ್ರೇಟಾಗಿ ಇಟ್ಕೊಂಡು ಕಾಯಿಲೆ ಹರಡುವಂಥ ಜಾಗದಿಂದ ಆಡು ಕುರಿಗಳನ್ನ ತರಬಾರ್ದು ತಮ್ಮ ಕೊಟ್ಟಿಗೆಗೆ. ಹಾಗೆ ತಾವು ಬೇರೆ ಕಡೆ ಎಲ್ಲ ಓಡಾಡಿ ಬಂದು ತಮ್ಮ ಆಡು ಕುರಿಗಳ ಕೊಟ್ಟಿಗೆಗೆ ಹೋಗಬಾರ್ದು. ಯಾಕಂದರೆ ಮನುಷ್ಯರಿಂದನೂ ಕಾಯಿಲೆಗಳು ಆಡು ಕುರಿಗಳಿಗೆ ಹರಡ್ತದೆ. ಆಮೇಲೆ ಈ ನಾಯಿಗಳು ಅವು ಇವೆಲ್ಲ ಓಡಾಡುವಂಥ ಜಾಗದಲ್ಲಿ, ಯಾಕಂದರೆ ಈಗ ಸಾಮಾನ್ಯವಾಗಿ ಸತ್ತ ಆಡು ಕುರಿಗಳನ್ನ ದೂರ ಬಿಸಾಕೋದು ಅಂತ ಹೇಳ್ತಾರೆ. ಅಲ್ಲಿಂದ ಸತ್ತ ಆಡು ಕುರಿಗಳ ಈ ಮಾಂಸನ ನಾಯಿಗಳು ತಂದು ಏನು ಮಾಡ್ತದೆ, ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಕೊಟ್ಟಿಗೆಯಲ್ಲೇ ತಂದು ಕೂತ್ಕೊಂಡು ತಿಂತಾ ಇರ್ತದೆ. ಇದರಿಂದನೂ ಕಾಯಿಲೆಯ ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳು ನಿಮ್ಮ ಕೊಟ್ಟಿಗೆಯಲ್ಲಿರೋ ಪ್ರಾಣಿಗಳಿಗೂ ಹರಡುತ್ತದೆ. ಸೊ ಆಮೇಲೆ ಕೆಲವು ಹದ್ದುಗಳು, ಕಾಗೆಗಳು ಅಷ್ಟೇ, ಅವುಗಳಿಂದನೂ ಕಾಯಿಲೆ ಹರಡುವಂಥ ಒಂದು ಸಂದರ್ಭನೂ ಕಾಣ್ತದೆ. ಯಾಕಂತ ಹೇಳಿದ್ರೆ ಅವು ಮಾಂಸನ ಎತ್ಕೊಂಡ್ಬಂದು ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಹುಲ್ಲುಗಾವಲಲ್ಲಿ ತಿಂದರೆ ಆಡು ಕುರಿಗಳಿಗೂ ಈ ಕಾಯಿಲೆಗಳು ಬರ್ಬೋದು. ಆದ್ದರಿಂದ ಈ ವಿಚಾರಗಳ ಬಗ್ಗೆನೂ ಗಮನ ಕೊಡಬೇಕಾಗತ್ತೆ. ಖಂಡಿತ ಖಂಡಿತ. ಇನ್ನು ಪ್ರತಿದಿನ ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ ನಾವು ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವಾಗ? ನೋಡಿ, ರೈತರು ಬರೇ ಸಾಕ್ಬಿಟ್ಟು ಕೊಟ್ಟಿಗೆಗಳಿಗೆ ಆಡು ಕುರಿಗಳನ್ನ ಕಟ್ಕೊಂಡು ನನಗೆ ಆದಾಯ ಬರಲಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ತಾವು ವೈಜ್ಞಾನಿಕವಾಗಿ ಸಾಕಬೇಕಾಗುತ್ತೆ. ವೈಜ್ಞಾನಿಕವಾಗಿ ಸಾಕೋದು ಅಂತ ಏನು ಅಂತ ಹೇಳಿದ್ರೆ, ನೋಡಿ ಈಗ ದಿನ ನಾವು ಏನು ನೋಡಬೇಕು ಅಂತ ಹೇಳಿದ್ರೆ ಬೆದೆಗೆ ಬಂದಿದೆಯಾ ತಮ್ಮ ಆಡು ಕುರಿ. ಯಾಕಂದರೆ ಬೆದೆ ಅನ್ನೋದು ಭಾಳ ಇಂಪಾರ್ಟೆಂಟು. ನೀವು ಕ್ರಾಸಿಂಗ್ ಮಾಡಿದ್ರೆ ಮರಿ ಹಾಕಿದ್ರೇ ನಿಮಗೆ ನಾನು ಈಗಾಗಲೇ ಹೇಳಿದಾಗೆ ಲಾಭ ಕಾಣಿಸೋದು. ಸೊ ಅದರಿಂದ ತಾವು ಅದಕ್ಕೆ ಬೆದೆಗೆ ಬಂದಿದೆಯಾ, ತಮ್ಮ ಆಡು ಕುರಿಗಳನ್ನ ಹೆಲ್ತ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ ನಾವು, ಆರೋಗ್ಯ ತಪಾಸಣೆ. ಇದು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಮಾಡೋ ಕೆಲಸ ಅಲ್ಲ. ದಿನ ನೋಡಬೇಕು, ದಿನ ಬೆಳಿಗ್ಗೆ ಸಂಜೆ ನೋಡಬೇಕು ಆರೋಗ್ಯವಾಗಿದೆಯಾ. ಹಾಗೆ ಹಾಲು ಕುಡಿಯುವಂಥ ಮರಿಗಳಿದ್ರೆ ಅದಕ್ಕೆ ಹಾಲು ಕುಡಿದಿದೆಯಾ, ಅಥವಾ ಈ ಆಡುಗಳಿಗೆ ನಾನು ಈಗಾಗಲೇ ಹೇಳಿದಾಗೆ 2-3 ಲೀಟ್ರ್ ಹಾಲು ಕರೆಯುವಂಥ ಆಡುಗಳಲ್ಲಿ ಹಾಲುಗಳನ್ನ ಯಥೇಚ್ಛವಾಗಿ ನಾವು ಹೊರಗಡೆ ಕರೆದಿದ್ದೀವ ಅಥವಾ ಅಲ್ಲಿ ಹಾಲು ಅಲ್ಲೇ ಉಳ್ಕೊಂಬಿಟ್ಟಿದೆಯಾ, ಇವುಗಳನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ಹಾಗೆ ಮರಿಗಳನ್ನ ಕಾಲಕ್ರಮೇಣ ಕರೆಕ್ಟಾಗಿ ಅದಕ್ಕೆ ತಾವು ಆಹಾರ ಮತ್ತು ಮೇವು, ಯಾಕಂದರೆ ಮರಿಗಳೇ ಫೌಂಡೇಶನ್ ಸ್ಟಾಕ್. ಒಂದು ರೈತನ ಮರಿಗಳು ಸತ್ತೋಗ್ಬಿಟ್ರೆ ಅವನು ಆಡು ಕುರಿಗಳಿಗೆ ನಷ್ಟ ಆಗೋದು ಖಂಡಿತ. ಅದರಿಂದ ಈ ಮರಿಗಳನ್ನ ಭಾಳ ಪಾಲನೆ ಪೋಷಣೆಗೆ ಒಂದು ಒತ್ತು ಕೊಡಬೇಕು. ಹಾಗೆ ನೀರು ಕುಡಿಸೋದು, ಆಮೇಲೆ ಹುಲ್ಲು ಮೇಯಿಸೋದು, ಆಮೇಲೆ ಕ್ಲೀನಿಂಗು. ನಾನು ಈಗಾಗಲೇ ಹೇಳಿದಾಗೆ ಕೊಟ್ಟಿಗೆಯನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳೆಯೋದು ಮತ್ತು ಡಿಸ್ಇನ್ಫೆಕ್ಷನ್ಗಳು ಅಂದರೆ ಕೀಟನಾಶಕ ಪದಾರ್ಥಗಳನ್ನು ಉಪಯೋಗಿಸಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಕೊಟ್ಟಿಗೆಯಲ್ಲಿ ಉತ್ಪತ್ತಿ ಜಾಸ್ತಿ ಆಗದ ಹಾಗೆ ನೋಡ್ಕೊಳ್ಳೋದು ಭಾಳ ಒಂದು ಮುಖ್ಯವಾದಂಥ ಕೆಲಸ. ಹಾಗೆ ದಿನಂಪ್ರತಿ ಮಾಡಬೇಕಾದ ಇನ್ನೊಂದು ಮುಖ್ಯವಾದ ಕೆಲಸ ಅಂದರೆ ರೆಕಾರ್ಡ್ ಮೇಂಟೆನೆನ್ಸ್. ತಾವು ಏನು ಕುರಿ ಆಡುಗಳನ್ನ ಸಾಕಿರ್ತೀರೋ 10 ಇರ್ಬೋದು, 100 ಇರ್ಬೋದು, 1000 ಇರ್ಬೋದು, ಪ್ರತಿಯೊಂದು ಆಡು ಕುರಿಗಳಿಗೂ ನೀವು ನಂಬರಿಂಗ್ ಹಾಕಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ತಮ್ಮ ಪುಸ್ತಕದಲ್ಲಿ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾರು ರೈತರು ಆಸಕ್ತಿ ಇದ್ದರೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದರ ಹಿಸ್ಟ್ರಿ, ನಾವೇನು ರೆಕಾರ್ಡ್ಸ್ ಅಂತ ಹೇಳ್ತೀವೋ ಅದನ್ನು ಅಪ್ಡೇಟ್ ಇಟ್ಕೊಳ್ಳೋದು ಭಾಳ ಒಂದು ಮುಖ್ಯವಾದಂಥ ಕೆಲಸ. ನಾವು ಗಂಡು ಬೇರೆ
ಹೆಣ್ಣು ಬೇರೆ, ಅದು ಮರಿಗಳು ಬೇರೆ, ಹಾಗೆ ತೆನೆ ಆಡುವ ಅಥವಾ ಕುರಿಗಳನ್ನ ಬೇರೆ, ಹೀಗೆಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಒಂಥರ ಅವೈಜ್ಞಾನಿಕವಾದಂಥ ಹೈನುಗಾರಿಕೆ ಅಂತ ಆಗ್ಬಿಡುತ್ತೆ. ಇದೆಲ್ಲ ಬೇರೆ ಬೇರೆ ಮಾಡಿದಾಗ ನಮಗೆ ಉತ್ತಮವಾದಂಥ ಒಂದು ಫಲಿತಾಂಶ ಮತ್ತು ಉತ್ತಮವಾದಂಥ ಲಾಭದಾಯಕವಾದಂಥ ಒಂದು ಆಡು ಕುರಿ ಸಾಕಾಣಿಕೆ ಕಣ್ಣಿಗೆ ಕಾಣಿಸ್ತದೆ. ಇನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಕೊಡಗು ಜಿಲ್ಲೆಯಲ್ಲಿ ನಾನು ನೋಡಿದಾಗೆ ಆಡು ಕುರಿ ಸಾಕಾಣಿಕೆ ಮಾಡುವವರು ಭಾಳ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಆದರೆ ಏನು ಹೆದರಿಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಕುರಿಗಳು ಸತ್ತೋಗುತ್ತೆ ಅಂತ ಒಂದು ಭಯ ಇದೆ. ಆದರೆ ನಮ್ಮ ವರದಿಗಳ ಪ್ರಕಾರ ಉತ್ತಮವಾಗಿ ಸಾಕುವಂಥ ಪ್ರಾಣಿಗಳು ಅಂತ ಹೇಳಿದ್ರೆ ಆಡುಗಳೇ. ಯಾಕೆಂತ ಹೇಳಿದ್ರೆ ಆಡುಗಳಿಗೆ 10 ಡಿಗ್ರಿಯಿಂದ 24 ಡಿಗ್ರಿ ಟೆಂಪ್ರೇಚರು ಭಾಳ ಸೂಕ್ತವಾದಂಥ ಒಂದು ಉಷ್ಣಾಂಶ. ನಮ್ಮ ಕೊಡಗು ಇದಕ್ಕೆ ಭಾಳ ಸೂಕ್ತ. ಅಂದರೆ ಆಡು ಸಾಕಾಣಿಕೆಗೆ ಕೊಡಗಿನ ಒಂದು ಹವಾಮಾನ ಭಾಳ ಸೂಕ್ತವಾಗಿದೆ ಅಂತ ನಾನು ಅನಿಸ್ತಾ ಇದ್ದೀನಿ. ಅದರಿಂದ ರೈತರು ಆಡು ಸಾಕಾಣಿಕೆಗೆ ಹೆಚ್ಚು ಮಹತ್ವ ಕೊಡಬೇಕು. ಆಮೇಲೆ ಮಳೆಗಾಲದಲ್ಲಿ ಸಾಕ್ಬೋದಾ ಅಂತ ಎಷ್ಟೊಂದು ಜನ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡ್ತಾರೆ, ಕೇಳ್ತಾ ಇರ್ತಾರೆ. ಆದರೆ ತಾವು ಈಗ ಏನು ಮಾರ್ಪಾಡು ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಡು ಕುರಿಗಳನ್ನ ವೈಜ್ಞಾನಿಕವಾಗಿ ಸಾಕಬೇಕಾದ್ರೆ ನಾವು ಬಿಟ್ಟು ಸಾಕುವಂತ ಒಂದು ವ್ಯವಸ್ಥೆ ಮಾಡ್ಕೋಬಾರ್ದು. ಕೊಟ್ಟಿಗೆಯಲ್ಲೇ ಸಾಕಬೇಕು. ಅದರಲ್ಲೂ ಈಗ ಕೇಜ್ ಸಿಸ್ಟಮ್ ಬಂದ್ಬಿಟ್ಟಿದೆ. ಹೇಗೆ ನೀವು ಕೋಳಿ ಫಾರ್ಮ್ ಅಲ್ಲಿ ಪಂಜರದಲ್ಲಿ ಕೋಳಿಗಳನ್ನ ಸಾಕ್ತಾ ಇದ್ದಾರೋ ಹಾಗೆ ಆಡು ಕುರಿಗಳನ್ನು ಕೇಜ್ ಸಿಸ್ಟಮ್ ಅಲ್ಲಿ ಸಾಕ್ತಾ ಇದ್ದಾರೆ. ಸೊ ಮಳೆ ಗಾಳಿ ಬಿಸಿಲು ಏನಕ್ಕೂ ಅದು ನಾವು ತೊಂದರೆ ತಗೊಳ್ಳೋದೇ ಇಲ್ಲ. ಮತ್ತೆ ಸ್ಟಾಲ್ ಫೀಡಿಂಗ್ ಅಂತ ಒಂದು ಖಂಡಿತ ಸ್ಟಾಲ್ ಫೀಡಿಂಗ್, ಹೌದು, ಸ್ಟಾಲ್ ಫೀಡಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಆಮೇಲೆ ನೀವು ಹಾಕಿದ ಮೇವೆಲ್ಲ ಪೂರ್ತಿಯಾಗಿ ಮಾಂಸ ಕನ್ವರ್ಟ್ ಆಗೋದ್ರಿಂದ ನಮಗೆ ನಷ್ಟನೂ ಕಡಿಮೆ ಆಗುತ್ತೆ, ಹಾಗೆ ಲಾಭ ಜಾಸ್ತಿ ಕಾಣಿಸ್ತದೆ. ಸ್ಟಾಲ್ ಫೀಡಿಂಗ್ ನಿಂದ ಲೇಬರ್ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ. ಯಾಕಂತ ಹೇಳಿದ್ರೆ 100 ಅಥವಾ 200 ಕುರಿಗಳನ್ನ ಅಥವಾ ಆಡುಗಳನ್ನ ಒಬ್ಬ ಕೂಲಿ ಆಳು ನಿರ್ವಹಿಸಬಹುದು. ಅದೇ ನೀವು ಬಿಟ್ಟು ಮೇಯಿಸ್ಬೇಕಂದ್ರೆ ಕಡಿಮೆ ಆಡುಗಳಿಗಾದ್ರೆ ಒಂದು 5 ರಿಂದ 6 ಜನ ಬೇಕು. ಅದೇ ಕುರಿಗಳಿಗಾದ್ರೆ ಒಂದು 2 ಆದ್ರೂ ಬೇಕೇ ಬೇಕು. ಸೊ ಇದರಿಂದ ಕೂಲಿ ಆಳಿನ ಖರ್ಚೆ ಜಾಸ್ತಿ ಹೊರಟೋಗೋದ್ರಿಂದ ನಾನು ರೈತರಿಗೆ ಏನು ಸಲಹೆ ನೀಡೋದು ಅಂತ ಹೇಳಿದ್ರೆ ಈ ಸ್ಟಾಲ್ ಫೀಡಿಂಗ್ ಮತ್ತು ಕೇಜ್ ಸಿಸ್ಟಮ್ ಇದನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಆಡು ಕುರಿಗಳನ್ನ ಲಾಭದಾಯಕವಾಗಿ ಸಾಕಬಹುದು ಅಂತ ನಾನಂತೂ ಹೇಳುವುದಿಲ್ಲ. ಇನ್ನು ನಾವು ಆಗಿಂದಾಗ್ಗೆ ನಿಯಮಿತವಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ? ನೋಡಿ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಬೇಕಾದ್ರೆ ಎಲ್ಲ ಪ್ರತಿಯೊಬ್ಬ ರೈತನು ಮಾಡುವಾಗೆ ಕಾಲಕ್ಕೆ ತಮ್ಮ ವ್ಯವಸಾಯದ ಉತ್ಪನ್ನಗಳಿಗೆ ಹಾಕುವಂಥ ಗೊಬ್ಬರ ಇರ್ಬೋದು ಅಥವಾ ಅವನು ಕುಯ್ಲು ಮಾಡೋದಿರ್ಬೋದು. ಅದೇ ರೀತಿ ಕುರಿ ಆಡು ಸಾಕಾಣಿಕೆಯಲ್ಲೂ ಕೆಲವು ಕೆಲಸಗಳು ಇದೆ. ಅದಕ್ಕೆ ಟೈಮ್ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಲಾಭ ಅಂತೂ ಕಾಣಿಸೋದಿಲ್ಲ. ಈಗ ನೋಡಿ, ಮರಿ ಹಾಕ್ತು, ಆಗ ಮರಿ ಹಾಕಿದ ತಕ್ಷಣ ಅದರ ಹೊಕ್ಕಳು ಬಳ್ಳಿನ ಜೋಪಾನಾಗಿ ನೋಡ್ಕೋಬೇಕು. ವೈದ್ಯರ ಸಲಹೆ ಪಡ್ಕೊಂಡು ಹೇಗೆ ಹೊಕ್ಕಳು ಬಳ್ಳಿ, ಯಾಕಂದ್ರೆ ಅರ್ಧ ಮರಿಗಳು ಸಾಯದೇ ಈ ಹೊಕ್ಕಳು ಬಳ್ಳಿ ಇನ್ಫೆಕ್ಷನ್, ನೇವಲ್ ಸೋಂಕು ಅಂತ ಹೇಳ್ತೀವಿ, ನೇವಲ್ ಇಲ್ಲ ಅಂತ ಹೇಳ್ತೀವಿ. ಹಾಗೆ ಹುಟ್ಟಿದ ಮರಿಗೆ ತಕ್ಷಣ ಈ ಗಿಣ್ಣು ಹಾಲು ಕುಡಿಸುವಂಥದ್ದು ಹಾಗೆ ಇರ್ಬೋದು. ಮತ್ತೆ ಅದರ ಗೊರಸುಗಳನ್ನ ಟ್ರಿಮ್ ಮಾಡುವಂಥದ್ದು, ಹಾಗೆ ಸ್ನಾನ ಮಾಡಿಸೋದಿರಲಿ, ಬ್ರಷಿಂಗ್ ಮಾಡೋದಿರಲಿ, ಅಥವಾ ಕೂದಲುಗಳನ್ನ ಅಥವಾ ಉಣ್ಣೆಗಳನ್ನ ಕತ್ತರಿಸುವಂಥದ್ದಿರಲಿ. ಯಾಕಂದ್ರೆ ಕೆಲವು ರೈತರು ನೀವು ನೋಡಿರ್ಬೋದು ಅದನ್ನ ತೊಳೆಯೋಕೆ ಹೋಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಡು ಮತ್ತು ಕುರಿಗಳು ಬೇಗ ಕಾಯಿಲೆಗೆ ಈಡಾಗಿ ಸಾಯುವಂತ ಪರಿಸ್ಥಿತಿ, ಪರೋಪಜೀವಿಗಳು ಜಾಸ್ತಿ ಆಗುತ್ತೆ. ಹೌದು, ಖಂಡಿತ ಖಂಡಿತ. ಹಾಗೆ ಮತ್ತೆ ಗಂಡು ಮರಿಗಳನ್ನ, ಈ ಗಂಡು ಮರಿಗಳು ಬೇಡ ಅಂತ ಹೇಳಿದ್ರೆ ಅದಕ್ಕೆ ನಾವು ಬೀಜ ತೆಗೆಯೋದು ಅಂತ ಹೇಳ್ತೀವಿ, ಕ್ಯಾಸ್ಟ್ರೇಷನ್ ಅಂತ. ಈ ಕಸಿ ಮಾಡುವಂಥ ಒಂದು ಕೆಲಸಗಳನ್ನು ಆಗಿಂದಾಗೆ ತಾವು ಡಿಸೈಡ್ ಮಾಡ್ಕೋಬೇಕು, ಯಾವ್ದು ಗಂಡು ಬೇಡ ಯಾವ್ದು ಬೇಕು ಅಂತ ಹೇಳಿ ಅದು ಒಂದು ಮಾಡಬೇಕಾಗುತ್ತೆ. ಆಮೇಲೆ ಅದಕ್ಕೆ ಜಂತುನಾಶಕ ಔಷಧಿಗಳನ್ನ ಆಗಿಂದಾಗೆ ವೈದ್ಯರ ಸಲಹೆ ಮೇರೆಗೆ ಕೊಡಬೇಕಾಗುತ್ತೆ. ಲಸಿಕೆಗಳನ್ನ ವೈದ್ಯರ ಸಲಹೆ ಪಡ್ಕೊಂಡು ಕೊಡಬೇಕಾಗುತ್ತೆ. ಆಮೇಲೆ ಮತ್ತೆ ಕೊಟ್ಟಿಗೆ ಅಥವಾ ಏನು ಆಡು ಕುರಿ ಸಾಕುವಂಥ ಶೆಡ್ಗಳಿರುತ್ತೋ ಅದನ್ನು ಕಡಿಮೆ ಅಂದರೆ ಒಂದು 15 ದಿವಸಕ್ಕೊಂದ್ಸಲ ಪೂರ್ತಿಯಾಗಿ ತೊಳೆದು ಡಿಸ್ಇನ್ಫೆಕ್ಷನ್ ಅಥವಾ ನಾವು ಏನು ರೋಗ ನಿರೋಧಕ ಔಷಧಿಗಳನ್ನ ಹಾಕಿ ಸಿಂಪಡಿಸಿ ರೋಗ ತಡೆಗಟ್ಟಲಿಕ್ಕೆ ಇದನ್ನೆಲ್ಲ ಮುಂಜಾಗ್ರತೆ ಕ್ರಮ ವಹಿಸಬೇಕಾಗುತ್ತೆ. ಹಾಗೆ ಮತ್ತೊಂದು ಮುಖ್ಯವಾದ ಕೆಲಸ ತಾವು ರೈತರು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ಆಡು ಮತ್ತು ಕುರಿ ಸಾಕಿದವರು ಆಗಿಂದಾಗಿ ಆಡು ಕುರಿಗಳನ್ನ ತೂಕ ಹಾಕಬೇಕು. ಬರೀ ಮಾರಾಟ ಮಾಡಬೇಕಾದ್ರೆ ಮಾತ್ರ ತೂಕ ಹಾಕೋದಲ್ಲ, ಆಗಿಂದಾಗೆ ತೂಕ ಹಾಕಿ ನಾನು ಈಗಾಗಲೇ ಹೇಳಿದಾಗೆ ರೆಕಾರ್ಡ್ ಮಾಡಿ ಇಟ್ಕೋಬೇಕು. ಅವಾಗ ಏನಾಗುತ್ತೆ, ಈಗ ಒಂದು ಕುರಿ 15 kg ತೂಗ್ತದೆ ಅಂದ್ರೆ ಬರೋ ತಿಂಗಳು ತೂಗಬೇಕಾದ್ರೆ ಅದು 18 kg ಬರಲೇಬೇಕು. ಅದೇನಾದ್ರು 15 ರಿಂದ 13 ಬಂದಿದ್ರೆ ಏನೋ ಆ ಕುರಿಯಲ್ಲಿ ತೊಂದರೆ ಇದೆ ಅಂತ ಅರ್ಥ. ವೈದ್ಯರ ಸಲಹೆ ಪಡಿಬೇಕು. ಅದು ಸತ್ತರೆ ಮಾತ್ರ ವೈದ್ಯರ ಸಲಹೆ ಅಲ್ಲ. ಸೊ ಇದರಿಂದ ತೂಕ ಹಾಕೋದು ಬಹಳ ಒಂದು ಮುಖ್ಯವಾದ ಕೆಲಸ. ಹಾಗೆ ಬೆಡ್ಡಿಂಗ್ ಅಂತ ಹೇಳ್ತೀವಿ ನಾವು, ಆಡು ಕುರಿಗಳನ್ನ ನೆಲದಲ್ಲೇ ಮಲಗಿಸಬಾರ್ದು. ಹಾಸಿಗೆ ಈಗ ಎಲ್ಲ ಉತ್ತಮವಾದಂತಹ ಹಾಸಿಗೆ ಮೆಟೀರಿಯಲ್ಸೇ ಬಂದ್ಬಿಟ್ಟಿದೆ. ಪ್ಲಾಸ್ಟಿಕ್ ನಲ್ಲಿ ಮಾಡ್ತಾರೆ, ಟ್ರೇ ಸಿಸ್ಟಮ್ ಅಂತ ಹೇಳ್ತೀವಿ, ಕೇಜ್ ಸಿಸ್ಟಮ್ ಬಂದಿದೆ. ಅಥವಾ ನೀವು ಮನೆಯ ಮೇಲೇನೂ ಮಲಗಿಸಬಹುದು. ಅಂದ್ರೆ ಇದೆಲ್ಲ ಮಾಡೋದ್ರಿಂದ ಇದನ್ನ ಕ್ಲೀನಿಂಗ್ ಮಾಡಬೇಕಾದಂತ ಒಂದು ಕೆಲಸನೂ ಹೆಚ್ಚಿನ ಜವಾಬ್ದಾರಿ ಬರುತ್ತೆ. ಹಾಗೆ ಮತ್ತೆ ಗ್ರೂಪಿಂಗ್ ಅಂದ್ರೆ ಗುಂಪು ಮಾಡುವುದು. ಈಗ 50-100 ಕುರಿ ಸಾಕಿದಾಗ ಎಲ್ಲದನ್ನೂ ಒಂದೇ ಮಂದೆ ಮಾಡಬಾರ್ದು. ಇನ್ನು ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ತರಬೇತಿ ಮತ್ತು ಮಾಹಿತಿ ಎಲ್ಲಿ ಸಿಗುತ್ತೆ ಅಂತೀರಿ?
ಆಡು ಸಾಕಾಣಿಕೆ ಬಗ್ಗೆ ಅಂತೂ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿ ಸೆಂಟರ್ ಫಾರ್ ಗೋಟ್ ರಿಸರ್ಚ್ ಅಂತ ಒಂದಿದೆ, CIRD ಅಂತ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಆನ್ ಗೋಟ್ಸ್. ಸೊ ಇದು ಆಡು ತರಬೇತಿ ಬಗ್ಗೆ ರೈತರಿಗಾಗ್ಲಿ ಅಥವಾ ಸಾರ್ವಜನಿಕರಿಗಾಗ್ಲಿ ಅಥವಾ ವೈಜ್ಞಾನಿಕರಿಗೆ ಎಲ್ಲರಿಗೂ ಡಿಫ್ರೆಂಟ್ ಬ್ಯಾಚ್ಗಳಲ್ಲಿ ಅಲ್ಲಿ ತರಬೇತಿ ಕೊಡ್ತಾರೆ. ನಮ್ಮ ಕೊಡಗಿಗೆ ಹತ್ರದಲ್ಲಿ ಅಂತ ಹೇಳಿದ್ರೆ ರೂಟ್ ಸೆಟ್ ಅಂತ ಒಂದು ಸಂಸ್ಥೆ ಇದೆ ಮೈಸೂರಿನಲ್ಲಿ, ಮೈಸೂರಿನ ಹೊರವಲಯದ ಹಿಣ್ಕಲ್ ಅನ್ನೋ ಜಾಗದಲ್ಲಿ ಇದೆ ರೂಟ್ ಸೆಟ್ ಸಂಸ್ಥೆ. ಅಲ್ಲಿ ತಿಂಗಳಿಗೆ ಒಂದ್ಸಲ ಅಥವಾ 2 ಸಲ 10 ದಿನದ ಒಂದು ತರಬೇತಿ ಕಾರ್ಯಕ್ರಮ ಅಳವಡಿಸ್ಕೊಳ್ತಾರೆ. ಆಡು ಮತ್ತು ಕುರಿ ಸಾಕಾಣಿಕೆ ಬಗ್ಗೆ 10 ದಿನದ ತರಬೇತಿ. ಈ 10 ದಿನದ ತರಬೇತಿನ ಹಲವಾರು ರೈತ ಮಹಿಳೆಯರು ಪಡ್ಕೊಂಡು ಅದೀಗ ಆಲ್ರೆಡಿ ಅವರು ಬಹಳ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲದವರು ಅಲ್ಲಿ ಹೋಗಿ 10 ದಿನದ ತರಬೇತಿಗೆ ಹೆಸರು ನೋಂದಾಯಿಸ್ಕೊಂಡ್ರೆ ಅವರಿಗೆ ಅದು ಉಚಿತವಾಗಿ ತರಬೇತಿ ಕೊಡ್ತಾರೆ. ಇದೆರಡು ಮತ್ತೆ ಬೇರೆ ಏನು ಸಣ್ಣ ಪುಟ್ಟ ಮಾಹಿತಿಗಳು ಬೇಕಿದ್ರೆ ನಮ್ಮ ಪಶುಪಾಲನಾ ಇಲಾಖೆ ಯಾವುದೇ ಪಶುವೈದ್ಯ ಕಚೇರಿಗೆ ಅಥವಾ ಪಶುವೈದ್ಯ ಆಸ್ಪತ್ರೆಗೆ ಹೋಗಿ ತಾವು ವೈದ್ಯಾಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ತಮಗೆ ಬೇಕಾದಂತ ಎಲ್ಲಾ ಮಾಹಿತಿಗಳನ್ನು ಅವ್ರು ಆಗಿಂದಾಗೆ ಕೊಡ್ತಾ ಇರ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕ್ಯಾಪ್ಟನ್ CP ತಿಮ್ಮಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845024279. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845024279. ತುಂಬ ಸಂತೋಷ ಡಾಕ್ಟರ್ ತಿಮ್ಮಯ್ಯ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ